ಯಾಕೆಂದರೆ ನಾವು ಅಮ್ಮ ತಿನ್ನಿಸಿದೆ ಇವತ್ತು ಅವ್ರಿಗೆ ಟೈಮ್ ಆಗೋದು. ಗೈಸ್ ಜೇಮ್ಸ್ ಇಂಗ್ಲೀಷಲ್ಲಿ ಮಾತಾಡ್ತಾನಂತೆ ಇವತ್ತೆಲ್ಲ ಪೂರ್ತಿ ಮಾತಾಡೋ ಇಂಗ್ಲೀಷ್. Yes guys, one day challenge of talking in English. Yeah. ಗೈಸ್ ಆಕಾಶ್ ಫೋನ್ ಕಳೆದೋಗ್ಬಿಟ್ಟೈತೆ ಬಡ್ಕೊಂತವ್ ಅಲ್ಲಿಂದ. Bit exhausted. ಇಂಗ್ಲೀಷ್ ಬರಲ್ಲ ಸುಮ್ಮನೆ No, I know. ಗೈಸ್ ಹಾಕಿದ್ದೀನಿ ಇವಾಗ ಹಾಕ್ತೀನಿ, ಪಕ್ಕ ಮಿಸ್ ಇಲ್ದಂಗೆ ಹಾಕ್ತೀನಿ ನಾನು. ಗೈಸ್ ಶ್ರೇಯಾಂಕಿತ್ ಅವರು ಏನೋ ವೆಬ್ಸೈಟ್ನ ಮಾಡಿದಾರಂತೆ ನೋಡ್ರಿ. ಒಂದು ಐಸ್ ಕ್ರೀಮ್ ಬಂದ್ಬಿಟ್ಟು $30 ಅಂತೆ. ಗೈಸ್ ಹೆಡ್ಫೋನ್ 1,500 ಸುಮ್ಮನೆ ತಗೊಂಡಿರೋದು. ಹೆಡ್ಫೋನ್ ಇದ್ರೂ ಇದೆ. ಏನಿದು ಚೆನ್ನಾಗಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ರೆಡಿ ಆಗಿದ್ದೀನಿ ಕಾಲೇಜ್ಗೆ ಹೋಗೋಕ್ಕೆ. ಸೊ ಇವಾಗ ಕಾಲೇಜ್ಗೆ ಹೋಗ್ಬೇಕು ನಾನು. ಸೊ ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಟಿಫನೆಲ್ಲ ಪ್ಯಾಕ್ ಮಾಡಿದ್ದಾರೆ. ಮೊದಲೇ ಯೂನಿಫಾರ್ಮ್ ಇದೆ, ಯೂನಿಫಾರ್ಮ್ ಹಾಕ್ಕೊಬೇಕು. ಹಾಗೆ ಯೂನಿಫಾರ್ಮ್ ಹಾಕ್ಕೊಂಡು ಟಿಫನ್ನು ಮಾಡಿದ್ದಾರೆ ನಮ್ಮ ಮಮ್ಮಿ. ಅವರು ರೆಡಿಯಾಗಿ ಅವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಹಾಯ್ ಗಾಯ್ಸ್, ಕೆಲ್ಸಕ್ಕೆ ಹೋಗ್ತಾವ್ರು ಗೈಸ್. ಸೊ ಗೈಸ್ ಇನ್ನೊಂದು ತೋರಿಸ್ಬೇಕು ನಾವು ಅಮ್ಮ ಇವತ್ತು ಶೂ ಹಾಕೊಂಡ್ಬಿಟ್ಟಾರ ಗೈಸ್. ಶೋ ತೋರಿಸಿಮ್ಮ ನಿಮ್ಮ ಶೂ ನೋಡಿ ಗೈಸ್. ಶೋಕಿ ಏನ್ ಶೋಕಿ ಅಲ್ಲ, ಇಲ್ಲ ಗೈಸ್ ನಾನೇ ಹೇಳಿದ್ದು ಹಾಕೊಡ್ರಿ ಅಂತ. ಸೊ ಗೈಸ್ ಇವಾಗ ಅವ್ರು ಹೋಗ್ತಾರೆ, ನಾನು ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೋಗೋಣ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ನಾನು ರೆಡಿ ಆಗಾಯಿತು. ಇವಾಗ ಟಿಫನ್ ಮಾಡಿಲ್ಲ ನಾನು, ಯಾಕೆಂದರೆ ನಾವು ಅಮ್ಮ ತಿನ್ನಿಸಿದೆ ಇವತ್ತು ಅವ್ರಿಗೆ ಟೈಮ್ ಆಗೋಗಿತ್ತು ಗೈಸ್. ಸೊ ಅದಕ್ಕೆ ನಾನು ಇವಾಗ ಟಿಫನ್ ಮಾಡಿ ಮನೆ ಬಿಡ್ತೀನಿ. ಸೊ ಬನ್ನಿ ಹೋಗೋಣ ಇಲ್ಲಿಂದ. ನೋಡಿ ನಮ್ಮ ಮನೋಜ ಫುಲ್ ಎಕ್ಸಾಮ್ಗೆ ಓದ್ಕೊಂಡು ಪ್ರಿಪೇರ್ ಆಗ್ಬಿಟ್ಟವನೆ. ಅವ್ನು ನೋಡ್ರಿ ಹುಡುಗ ಓದ್ತವನೆ. ಇನ್ನು ಓದಬೇಕು, ಇನ್ನೂ ಮುಗ್ದಿಲ್ಲ. ನಿಜ ಓದ್ಬಿಟ್ಟಿದ್ಯಲ್ಲ? ಇಲ್ಲ ಯಾವುದು ಓದಿಲ್ಲಪ್ಪ. ಇದು ಟಾಪರ್ಗಳೆಲ್ಲ ಸುಳ್ಳಿದ್ದೇನೆ. ಚೆನ್ನಾಗಿ ಓದ್ತಾನೆ. ಚಿಕ್ಕಮ್ಮಂಟಿ ನೋಡಂಟಿ ನೋಡಪ್ಪ ಇವಾಗ ಓದ್ತಾ ಇದ್ದೀನಿ. ಓದ್ತಾವನಂಟಿ ಚೆನ್ನಾಗಿ. ನಿಮ್ಮ ಮಗ ಬುಕ್ಕಲ್ಲಿ ತೆಗ್ದು ಇವಾಗ. ಸೊ ಗೈಸ್ ಇವಾಗ ನಾವು ಹೋಗೋಣ ಕಾಲೇಜ್ ಹತ್ರ ಹೋಗ್ಬೇಕು. ವೀಡಿಯೋ ಕಂಟಿನ್ಯೂ ಮಾಡಿ. ಬಸ್ಸಲ್ಲಿ ನಾನು ಯಾವುದೇ ಈ ಥರ ಕೂತ್ಕೊಂಡು ಈ ಥರ ಎಲ್ಲ ಓದಿಲ್ಲ ಗೈಸ್. ಈ ಥರ ಕೂತ್ಕೊಂಡು ಕೂತ್ಕೊಂಡಿದ್ದೇನೆ. ಹೇಳಪ್ಪ ಗೈಸ್. ಇವನು ಓದಿಲ್ಲ ಅಂತೆ, ಇವನು ಓದಿಲ್ಲ ಭಯ ಅಂತ ಫೇಲ್ ಆಗೋಯ್ತೀನಿ ಅಂತ. ಇವನು ನನ್ನ ತಮ್ಮನಿಗೆ ನಾನು ಪಾಸ್ ಆಯ್ತೀನಿ ಅಂತ ಧೈರ್ಯ. ನೋಡ್ರಿ ಹೆಂಗೆ ಧೈರ್ಯ ಅಂತ ಇದೆ, ಪಾಸ್ ಆಗ್ತೀನಿ. ಅವ್ನು ಪಾಸ್ ಆಯ್ತಾನೆ. ಸೊ ಗೈಸ್ ಇವಾಗ ಕ್ಲಾಸ್ಗೆ ಹೋಗ್ತೀವಿ, ಬನ್ನಿ ಹೋಗೋಣ. ನಮ್ಮ ಜೇಮ್ಸ್ ಬಂದಿದ್ದಾರೆ. ಸರಿ ಮಮ್ಮಿ, ಅದು ಹಂಗೇನೆ ಒಂದು ಗೈಸ್. ಅವ್ರದ್ದು ಕೀ ಏನೋ ಕಳೆದೋಗ್ಬಿಟ್ಟಿದೆ ಅಂತ, ಗಾಡಿ ಕೀ. ಸೊ ಪಾಪ ಅವ್ನು ಫುಲ್ ಟೆನ್ಷನ್ ಆಗ್ಬಿಟ್ಟು ಗೈಸ್. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಕ್ಲಾಸ್ ಒಳಗೆ ಹೋಗ್ಬೇಕು. ಲೆಟ್ಸ್ ಗೋ. ಆಕಾಶ್ ಯಾರೋ ಫೋಟೋ bro, I think it will be. Oh bro, what the hell. ಗೈಸ್ ಜೇಮ್ಸ್ ಇಂಗ್ಲೀಷಲ್ಲಿ ಮಾತಾಡ್ತಾನಂತೆ ಇವತ್ತೆಲ್ಲ ಪೂರ್ತಿ ಮಾತಾಡೋ ಇಂಗ್ಲೀಷ್. Yes guys, one day challenge of talking in English. Yeah. Let's start it. It is setting, yeah. I know. Oh my God, yeah. See you. Where into going, yeah. I know. ಓಕೆ ಬ್ರೋ. ಗೈಸ್ ಆಕಾಶ್ ಫೋನ್ ಕಳೆದೋಗ್ಬಿಟ್ಟೈತೆ ಬಡ್ಕೊಂತವ್ ಅಲ್ಲಿಂದ. ಬಾರ ಇಲ್ಲಿ ಈ ಕಡೆ. Guys, please guys, don't make me angry bro. Why you are doing? ಇವನು ಇಂಗ್ಲೀಷ್ನ ಕೇಳಕ್ ಆಗ್ತಿಲ್ಲ ನನ್ನ ಕಡೆ. ಒಳ್ಳೆ ಗೈಸ್, ಒಳ್ಳೆ ಹೇರ್ ಕಟ್ ಮಾಡ್ಸೋ ನೋಡ್ರಿ ಜೇಮ್ಸ್. ಒಳ್ಳೆ ಹೇರ್ ಕಟ್ ಸಾಕು. Guys, yesterday you guys only saw my haircut. ಅಕ್ಕರ ಹೇರ್ ಕಟ್. Little bit exhausted. ಇಂಗ್ಲೀಷ್ ಬರಲ್ಲ ಸುಮ್ಮನೆ No, I know. ಬಂದು ನೋಡ್ರಿ ಅಂದಿ. ಗಾಯ್ಸ್ ನಮ್ಮ ಬ್ರೋ ಸಿಕ್ಕಿದ್ದಾರೆ. ಹಾಯ್ ಬ್ರೋ. ಹಾಯ್. Hi. ಟಿಫನ್ ಮಾಡಿದ್ವಿ ಬ್ರೋ. ನಾನೇ ಮಾಡ್ಕೊಂಡೆ. ಗೈಸ್ ನಾವು ಒಂದು ಫೋನ್ ಬಿದ್ದೋಗ್ಬಿಡ್ತಿತ್ತು ಗೈಸ್. ನಾವೊಂದು ಪಾಪ್ಕಾರ್ನು, ಆಮೇಲೆ ನಾನೊಂದು ನಾರ್ಮಲ್ ತಗೊಂಡು ತಿರ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋಣ. ಹೇಳ್ತೀರಾ ಬ್ರೋ? ಬ್ಲಾಗ್ ನೋಡ್ತಿದ್ದೀರಾ ನಂದು ಡೈಲಿ? ಪಕ್ಕ ನೋಡ್ತೀರಾ? ಚೆನ್ನಾಗಿದೆ. ಕಮೆಂಟ್ ಯಾಕಾರ ಚೆನ್ನಾಗಿದೆ ಅಂತ ಹೇಳ್ತಾರೆ ಗೈಸ್. ಕಮೆಂಟ್ ಹಾಕೋಣ, ಇವತ್ತು ಸೂಪರ್ ಬ್ರೋ. ನೋಡಿ ಹಿಂಗೆ ಸಪೋರ್ಟ್ ಮಾಡೋಗ್ಬೇಕು. ಇಲ್ಲ ಬ್ರೋ, ನೋಡಿ ಇವತ್ತು ಫಾಲೋ ಮಾಡೋಣ ಬಿಡಿ ಬ್ರೋ. ನೋಡಿ ಗೈಸ್ ತಿನ್ಕೊಂಡು ಆಮ್ಲೆಟ್ ಫುಲ್ ಹೋಗ್ತಾ ಇದೀವಿ ಗೈಸ್. ಈ ಹೇರ್ ಸ್ಟೈಲ್ ನೋಡ್ರಿ. ಇದನ್ನೇನು ಗೊತ್ತಾ, ಇದಂತಾರೆ ರೈನೋಸರ್ ಹೆಸ್ಕೊಂಡು. ಇಲ್ಲ ಚೆನ್ನಾಗಿದೆ ಗೈಸ್. ತಿನ್ಕೊಂಡು ಹೋಗ್ತಾ ಇದೀವಿ. ಕಟಿಂಗ್ ಮಾಡೋದು ಅವರೇ ಮಾಡ್ಕೊಂಡಿರೋದ. ಆಕಾಶ್ಗೆ ಕೊಡ್ತಾರ ನಾವಿಬ್ರು. ನಾವು ತಿನ್ಕೊಂಡು ಅದೊಂದು ಆಕಾಶ್ ಇವಾಗ ಅವ್ನ ಕೈ ತಿನ್ನಿಸ್ತೀನಿ ನೋಡ್ರಿ. ಇದನ್ನು ಗೈಸ್
ಆಗಸ್ಟ್ ಕೊಟ್ಟರೆ ಏಮನ್ ಬೇಜಾರು ಮಾಡ್ಕೋತಾರೆ. ಪರವಾಗಿಲ್ಲ, ಬೇಜಾರು ನಾನು ಅರ್ಧ ಕೊಡು. ಈ ಥರ ಮಾತಾಡ್ಕೊಂಡು ಫೋನಲ್ಲಿ ಯಾರ ಜೊತೆ ಮಾತಾಡ್ತಾನೆ ಗೊತ್ತಿಲ್ಲ. ಲೋ ಫ್ರೆಂಡೇ ಪ್ಲೀಸ್ ಲೋ. ನಾನು ಚಸ್ಕಾ ಮಸ್ಕಾ ಬಿಸ್ಕೆಟ್ ತಂದೆ. ತಗೊಂಬ, ನಮ್ಮ ಕೊಡು, ನಾವು ತಿಂತೀವಿ. ಆಕಾಶ್ ತಗೊಳ್ಳೋ. ಆಕಾಶ್ ಬಿಸ್ಕೆಟ್ ಕೊಡು. ಯಾಕೋ ನಿನಗೋಸ್ಕರ ಬಿಸ್ಕೆಟ್ ಎತ್ಕೊಂಡ್ಬಂದಿವಿ ನೋಡಲ್ಲಿ. ನಗರೇನು ನೀನು ನೋಡಿ ಗಾಯ್ಸ್ ಬಿಸ್ಕೆಟು ನೋಡಿ ಗೈಸ್, ನಮಗೆ ಡೈಲಿ ಒಂದು ತಿಂಡಿ ತಂದು ಕೊಡ್ತಾರೆ ಹರ್ಷಿತಾ. ನೋಡಿ ಇವತ್ತು ಚಸ್ಕಾ ಮಸ್ಕಾ ಬಿಸ್ಕೆಟ್ ತಂದು ಕೊಡ್ತಾವ್ರೆ. ಎಷ್ಟು ಒಳ್ಳೆ ಹುಡುಗಿ ಹೇಳ್ರಿ ಅವರು. ನಮ್ಮ ಡೈಲಿ ತಂದು ಕೊಡ್ತಾರೆ ನನಗೂ ಜಮ್ಸ್ಕೆನ್ಶ. ಎಸ್. ಇವಾಗ ತಿನ್ಬಿಡೋಣ, ಇದು ತಿನ್ಬಿಟ್ಟು ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಟೈಮ್ ಆಗುತ್ತೆ, ಇವಾಗ ಹೋಗಬೇಕು. ಮಧ್ಯಾಹ್ನ ಊಟ ಮಾಡಿದಾಗ ತಿಂತೀವಿ. ಅವ್ರ ಕಡೆಯಿಂದ ಖಾಲಿ ಪೇಪರ್ ನಮ್ಸರ್ ಕೊಟ್ಬಿಡೋದು, ಈ ಜೇಮ್ಸ್ ಕಡೆಯಿಂದ ಕೊಟ್ಬಿಡೋದು. ಕಷ್ಟ ಮತ್ತೆ ಜೇಮ್ಸು ಇಬ್ಬರು ಅಣ್ಣ ತಮ್ಮದೇ ನೋಡಿ. ಇವತ್ತು ಅವನು ಫೋನು ನೋಟಿಸ್ ಬೋರ್ಡ್ ಹೋಗಿ ಮಾಡೋಗಲ್ಲ. ಮಾಡಲ್ಲಪ್ಪ ನಾನು. ಗಾಯ್ಸ್ ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಕ್ಯಾಂಟೀನ್ಗೆ. ಸೊ ಇವರಿಬ್ರಿಗೆ ಮತ್ತೆ ಜಗಳ ಆಡ್ತಾನೆ ಇರ್ತಾರೆ ಯಾವಾಗಲೂ, ಗೊತ್ತಾದ್ರೆ. ಅಷ್ಟೇ. ಅದನ್ನ ಜೋರಾಗಿ ಹೇಳಿದ್ರು ಮತ್ತು ಅನ್ನೆಸೆಸರಿನೇ ಮಾತಾಡ್ತಾರೆ. ಅದಕ್ಕೆ ನನ್ನ ಮಾತಾಡೋಕೆ ಹೇಳ್ತಾರೆ. ಮತ್ತೆ ಮಾತಾಡ್ಬೇಡ ನೀವು. ಸರಿ ಆಯ್ತು, ಫಿಕ್ಸ್ ಆಗುತ್ತೆ. ಹೆಂಗೆ ಅಂತ ಜೊತೆಲಿದ್ರೆ. ಸೊ ಗೈಸ್ ಬನ್ನಿ. ಹೆಡ್ಫೋನ್ಸ್ ಕೊಡೋದು. ಸೊ ಕ್ಲಾಸ್ ಫುಡ್ ಕೋರ್ಟ್ ಕೊಟ್ಟು ಬರ್ತೀನಿ ಬನ್ನಿ ಗೈಸ್. ಫುಡ್ ಕೋರ್ಟ್ ಹೋಗೋಣ ಗಾಯ್ಸ್. ನಾವಿವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಫುಡ್ ಕೋರ್ಟ್ಗೆ. ಹೇಳಿ ಏನಾದ್ರು ಹೇಳಿ. ನನ್ನ ಬ್ಲಾಗ್ಗೆ ಹಾಯ್ ಹೇಳಿ. ಹೇಗೆ ನೋಡಿ ಗಾಯ್ಸ್, ನನ್ನ ಬ್ಲಾಗ್ ಕಂಡ್ರೆ ಭಯ. ಬ್ರೋ ನೀವು ಹೇಳಿ ಬ್ರೋ, ಏನು ಹಾಯ್ ಅಂತ. ಹಾಯ್ ಅವ್ರು ಹೇಳ್ತೀವಿ, ನೀವು ಹಾಯ್ ಆ್ಯಂಡ್ ಬಾಯ್. ಹಾಂ ಅವ್ರು ಬಾಯಿ ಹೇಳ್ತಾರೆ, ನೀವು ಹೇಳಬೇಕು. ಹೇಳಿಲ್ಲ ಒಂದು ವರ್ಷ ಇಲ್ಲ 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 ಇವತ್ತೇನು ಆಗಲ್ಲ. ಹೇಳಿ ಜೋರಾಗಿ ಕೇಳಿಸ್ತಾರೆ. ಮೈಚಲ್ಲಿ ಹಾಕ್ಬೇಕು. ರೈಸ್ ಹಾಕಿದ್ದೀನಿ, ಇವಾಗ ಹಾಕ್ತೀನಿ ಪಕ್ಕ. ಮಿಸ್ ಇಲ್ದಂಗೆ ಹಾಕ್ತೀನಿ ನಾನು. ಆಯ್ ಅಂತ 5 ಸಲ ಹಾಕ್ತೀನಿ ರೈಸ್. ಶ್ರೇಯಾಂಕಿತ್ ಅವರು ಏನೋ ವೆಬ್ಸೈಟ್ನ ಮಾಡಿದಾರಂತೆ ನೋಡ್ರಿ. ಒಂದು ಐಸ್ ಕ್ರೀಮ್ ಬಂದ್ಬಿಟ್ಟು $30 ಅಂತೆ. ಅಪ್ಪ ಅಂಗಡಿ ಮುಚ್ಕೊಂಡು ಹೋಗ್ಬಿಡ್ತಾರಲ್ಲ. ಫ್ರೆಂಚ್ ಫ್ರೈಸ್ ಬಂದ್ಬಿಟ್ಟು $20 ಅಂತೆ ಬ್ರೋ. ಪಿಜ್ಜಾ 25. ಪಿಜ್ಜಾ ನೋಡಿ $25. ಹಾಂ ಐಸ್ ಕ್ರೀಮ್ ಅಂತೂ $30. ಇದು ಕಡಿಮೆನೇ ಇಲ್ಲ. ಏನನ್ನ ತಗೊಳಂಗಿದ್ರೆ ಇವ್ರ ಅಂಗಡಿಗೆ ಬಂದ್ಬಿಡಿ. ಎಲ್ಲ ಬಿಸ್ಕಿಟ್ಗಳೇ ಬರಬೇಕು ಇವ್ರ ಅಂಗಡಿಗೆ ಅಂದರೆ. ಗೈಸ್ ಬಂದ, ತಿಂದ, ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ನಾಯಿ ಇಲ್ಲ, ಒಂದು ಬಾಯಿ ಇಲ್ಲ. ನೋಡಿ ಬಂದ, ತಿಂದ, ಒಂದು ನಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಒಂದು ಥ್ಯಾಂಕ್ಸ್ ಇಲ್ಲ, ಅಷ್ಟೇ. ಇದನ್ನೆಲ್ಲ ಹಾಕ್ಬೇಡ ಗೈಸ್. 2 ನಿಮಿಷಕ್ಕೆ ಕೊಟ್ಟೆ. ಇವಾಗ ನೋಡಿ ರವಿ ಬಾಕ್ಸು ಬಡ್ದು ಬಾಯಿಗೆ ಹಾಕೋತಾ ಇರೋದೇ ಕೆಲಸ ಆಡೋದು. ಕಟ್ ಮಾಡು. ಪಾಪ ಗೈಸ್ ಶ್ರೇಯಾಂಕಿತ್ ಅವ್ರಿಗೆ ಬೈದ್ಬಿಟ್ರು ಬ್ರೋ. ಕತ್ತೆಗೆ ಏನು ಗೊತ್ತು ಕಸ್ತೂರಿ ವಾಸ್ತೆ ಅಂತ ಅಂದ್ಬಿಟ್ಟು. ಚಿತ್ರಾನ್ನ ಪುಳಿಯೋಗರೆ ಗೊತ್ತಿಲ್ಲ. ಏನಂತೀರ ಶ್ರೇಯಾಂಕಿತ ಬೈದಿಕ್ಕೆ? ಏನಂದಲ್ವಾ? ಪಾಪ ಗೈಸ್ ಒಳ್ಳೆ ಹುಡುಗಿ. ಪುಳಿಯೋಗರೆ ಎಲ್ಲ ಹಾಕ್ಬಿಟ್ಟು ಮೇಲೆ ಅರ್ಶನ ಹಾಕೋರೆ. ರೀತು ಮೌಲ್ಯ ಅವ್ರು ನನಗೆ ಕರ್ಬಿಡ್ರಿ ಒಂದ್ಸಲ. ರೀತು ಮೌಲ್ಯ ಅವ್ರನ್ನ ಬನ್ರಿ ಅಂತ ಹೇಳ್ರಿ, ಬರ್ತಾರೆ. ಮಾತಾಡಿಸ್ತೀನಿ. ನೀವು ಹೇಳಿದ್ರೆ ಬರ್ತಾರೆ. ಹೌದು, ಎಲ್ಲೇ ಅವರೆಲ್ಲ ಬಂದಿಲ್ಲ, ಮೌಲ್ಯ ಕ್ಲಾಸಲ್ಲಿದ್ದಾಳೆ. ಕರಿಬೇಕಾನೆ. ಸೊ ಗೈಸ್ ರೀತು ಮೌಲ್ಯ ಇವಾಗ ಬರ್ತಾರೆ ನೋಡ್ರಿ. ಸೊ ಗೈಸ್ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಜೇಮ್ಸ್ ಸಾಂಗ್ ಕೇಳ್ಕೊಂಡು ಬರ್ತಿದ್ದಾನೆ ಜೇಮ್ಸು. ಸೊ ನಾವು ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಮಗೆ ಸ್ಪೋರ್ಟ್ಸ್ ಪೀರಿಯಡು ಆಚೆ ಹೋಗ್ತೀವಿ. ಬನ್ನಿ ಗೈಸ್ ಹೋಗೋಣ ಆಚೆ ಕಡೆ. ಆಕಾಶ್ ಮಾತಾಡ್ಕೊಂಡು ಬರ್ತಿದ್ದಾನಲ್ಲಿ. ಜೇಮ್ಸ್ಗೂ ಆಕಾಶ್ ಥರ ಕಾಯಿಲೆ ಬಂದ್ಬಿಟ್ಟಿದೆ. ಮಾತೆತ್ತಿದ್ರೆ ಈ ಥರ ಹಾಕೊಂತಾನೆ ಆಕಾಶನ ನೋಡಿಕೊಂಡು. ನಂದೆಲ್ಲ ಐತೆ. ಕ್ಲಾಸ್ಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗೈಸ್ ತಂದಿರೋದೇ ಹಾಕೊಳ್ಳಿ, ಅದಕ್ಕೆ ಹಾಕೊಳ್ಳಪ್ಪ, ಹಾಕೊಳ್ಳೋ ಸ್ವಾಮೀಜಿ, ಹಾಕೊಳ್ರಿ ನೀವು. ಆಕಾಶ್ ನೀನು ಡೈಲಾಗ್ ಹೇಳಿ ಇವಾಗ. ಕೆರ್ಕೊಳ್ಳೋದು. ಸೊ
ಸೊ ಗಾಯ್ಸ್ ನಾವು ಇವಾಗ ಕಾಲೇಜ್ ಬಿಟ್ಟು ಕಾಲೇಜ್ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ನಾನು ಆಕಾಶ್ ಆ್ಯಂಡ್ ಜೇಮ್ಸ್. ಸೊ ಗೈಸ್ ಬನ್ನಿ ಅಲ್ಲೇ ಮುಂದೆ ಹೋಗೋಣ. ಇಲ್ಲಿ ನೋಡಿ ನಾವು ಕಾಲೇಜ್ ಬಿಟ್ಟಾಗ ಹೆಂಗೆ ಕಾಣಿಸುತ್ತೆ, ತುಂಬ ಹೋಗ್ಬಿಟ್ಟವ್ರು ಜನ. ಒಳಗಡೆನೂ ಟ್ರಾಫಿಕ್. ಆಚೆ ಒಬ್ಬೊಬ್ಬನೇ ಕುಡಿತಾನೆ. ಇಸ್ಕೊಡ ನಮಗೆ ಕಚ್ ಕುಡ್ದಿದ್ದೀನಿ ಕುಡಿದ್ಯಾ? ಕುಡಿಯ ಮತ್ತೆ ನಂಗೆ ಕುಡಿಯಲ್ಲ ಅಂತಾನೆ ನೋಡಿ ಗೈಸ್ ಕಚ್ ಕುಡ್ಕೊಂಬಿಡಿ. ಯಾವಾಗಲೇ ಕುಡ್ದಿದ್ದೆ ಗೈಸ್ ಹೆಡ್ಫೋನ್ 1,500 ಸುಮ್ಮನೆ ತೊಗೊಂಡಿರೋದು. ಹೆಡ್ಫೋನ್ ಇದ್ರೂ ಈ ಥರ ಫೋನಲ್ಲಿ ಮಾತಾಡ್ಕೊಂಡು ಬರೋದು ಕಾಲ್ನ. ಹೆಡ್ಫೋನ್ ಎಲ್ಲ ವೇಸ್ಟ್ ಇವನಿಗೆ. ಎಂಥ ಹುಡುಗ ನೋಡಿ ಗೈಸ್ ಆಕಾಶ್ ರಾಜು. ಏನೋ ಯಾರ ಜೊತೆ ಮಾತಾಡ್ಕೊಂಬರ್ತಾನೆ. ಆಂಟಿ ನೋಡಿ ಆಂಟಿ ಅಲ್ಲಿ ನೋಡಲ್ಲಿ ಗೈಸ್ ಅಲ್ಲಿ ನೋಡಿ ಗೈಸ್ ಜನ ಬಸ್ ಹತ್ತೋಕೆ. ಆಕಾಶ್ ಅದಕ್ಕೆ ಪಡ್ಕೊಂಡಿದ್ದು ಸರಿ. ನಾನು ಭಯನೇ ಬಿದ್ದೋದು ಏನೋ ಆಗೋಯ್ತಾರೆ ಯಾರಿಗೂ ಅಂತ. ಯಪ್ಪ ಜನ ಯಪ್ಪ ಬಿಡೋ ಇರ್ಲಿ ಬಿದ್ದಿರಿ ಬಿಡೋ. ಗಾಯ್ಸ್ ಬಾದಾಮಿ ಮೇಲ್ ಕುಡಿ ಅಂತ ಕಾಂತಿ ಸ್ವೀಟ್ಸ್ ಬರ್ತೀವಿ. ಸೊ ಲೆಟ್ಸ್ ಗೋ ಗೈಸ್. ಗೊತ್ತಿಲ್ಲ ಇದು ಏನಿದು ಚೆನ್ನ ಪೈಸ್ ಇದನ್ನು ತಗೊತಾ ಇದ್ದೀವಿ ಇದೆ. ನನಗೆ ಗೊತ್ತೇ ಇಲ್ಲ ಏನೇನಿದೆ. ಬಾದಾಮಿ ಮಿಲ್ಕ್ ಅಲ್ಲ ನಾಳೆ ಅದನ್ನೇ ತೊಗೊಂಡಿದ್ದೀವಿ. ಇದೊಂದು ಅದೊಂದು ಸ್ಪೂನ್ ಹಿಡ್ಕೊ ನನಗೆ. ಗೈಸ್ ಇದನ್ನು ತಿನ್ಬಿಟ್ಟು ನಂಗೊಂದು ತಿನ್ಸಂಗೇನಂತಲ್ಲಿ ರಿವ್ಯೂ ಕೊಡ್ತಾನೆ. ಒಂದು ತಿನ್ಸು. ಚೆನ್ನಾಗಿದೆ ಏನು ನೀತೇನಾ? ತಿಂತೀನಿ ಚೆನ್ನಾಯ್ತಾ? ಸೊ ಗೈಸ್ ತಿನ್ಬಿಟ್ಟು ಮನೆಗೆ ಹೋಗ್ತೀನಿ. ಲೆಟ್ಸ್ ಗೋ. ನಾನು ಮನೆಗೆ ಬಂದು ಆ್ಯಂಡ್ ಆಲ್ಸೋ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಸೊ ಅದಕ್ಕಿಂತ ಮುಂಚೆ ನಾನೊಂದು ಹೇಳ್ಬೇಕು ಅಂದ್ಕೊಂಡೆ ಗೈಸ್. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಇಷ್ಟು ದಿವಸ ಆ್ಯಕ್ಟಿವ್ ಆಗಿರಲಿಲ್ಲ ಆ್ಯಂಡ್ ಆಲ್ಸೋ ಅದರಲ್ಲಿ ಏನು ನಾನು ಪೋಸ್ಟ್ ಮಾಡ್ತಾ ಇರಲಿಲ್ಲ ಜಾಸ್ತಿ. ಸೊ ಇನ್ಮೇಲಿಂದ ರೀಲ್ಸ್ನ ಪೋಸ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ವೋ ಹೋಗಿ ಫಾಲೋ ಮಾಡ್ಕೊಳ್ಳಿ. ರವಿ 115 ಅಂತ ಸರ್ಚ್ ಮಾಡಿದ್ರೆ ನನ್ನ ಐ ಡಿ ಗೊತ್ತಾಗುತ್ತೆ. ರೀಲ್ಸ್ ಪೋಸ್ಟ್ ಮಾಡ್ತೀನಿ. ಸೊ ಇದನ್ನೇ ಹೇಳಬೇಕು ಅಂತ ಅಂದ್ಕೊಂಡೆ ಈ ವಿಡಿಯೋದಲ್ಲಿ. ಸೊ ಯಾರ್ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಕಾಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ. ಸೊ ಗೈಸ್ ಹಂಗೆ ನೆಕ್ಸ್ಟ್ ನ್ಯೂ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.